ಅನ್ನೋದನ್ನ ಗೋಷ್ಠಿ ಮಾಡಿ ಹೇಳ್ಬೇಕಂತ ಕೆಲವರು ಎಲ್ಲರಿಗೂ ಅದು ಪ್ರಿಂಟ್ ಮಾಧ್ಯಮ ಹೋಯ್ತು. 4 ವರ್ಷ ನಾಳೆ ಒಂದು ಪತ್ರಿಕಾಗೋಷ್ಠಿ ಕರೆದು ಅದನ್ನು ಹೇಳ್ತೀನಿ. ಇದು ಯಶಸ್ವಿಯಾಗಿದೆ. ಸುಮಾರು 10,25,000 ಜಾಸ್ತಿ ಇರುವಾಗಿದೆ. ಆಮೇಲೆ ಸುಮಾರು 6 ಲಕ್ಷ ಉದ್ಯೋಗ ಸೃಷ್ಟಿ ಆಗ್ತದೆ. ಜಿಲ್ಲೆಗೂ ಕೂಡ ಕಡಿಮೆ ಆದಂಥ ಉದ್ಯೋಗ ಈಗ ಕಾಂಗ್ರೆಸ್ನಲ್ಲಿ ಒಟ್ಟೆ ಯಾರು ಮಾತಾಡಬಾರ್ದು ಅಂತ CM ಬದಲಾವಣೆ ಆಗಿದೆ. ರಾಜಣ್ಣ ಅವರು ಮತ್ತೆ ಮಾತಾಡಿದ್ದಾರೆ ನೋಡಿ. ಇದನ್ನು ಎಲ್ಲವೂ ಕೂಡ ಈಗ ನಾನು ಕೂಡ ನನಗೂ ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಒಂದೇ ಒಂದು ಮಾತು ಹೇಳ್ತೀನಿ, ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಹೈಕಮಾಂಡ್ ಸಹ ಎಲ್ಲವನ್ನ ಗಮನಿಸ್ತಾ ಇದೆ. ಇವತ್ತು ಎಲ್ಲ ವಿಚಾರಗಳಲ್ಲಿ ಕೂಡ ಹೈಕಮಾಂಡ್ ಸುಪ್ರೀಂ. ಮಲ್ಲಿಕಾರ್ಜುನ್ ಖರ್ಗೆ ಅವರು, ಸೋನಿಯಾ ಗಾಂಧಿ ಅವರು, ರಾಹುಲ್ ಗಾಂಧಿ ಅವರು, CWC ಮೆಂಬರ್ಸ್, ಏನೇ ವಿಚಾರ ಬರಲಿ, ಯಾವುದೇ ವಿಚಾರ ಬರಲಿ, ಹೈಕಮಾಂಡ್ ಸುಪ್ರೀಂ ಒಂದನೇದು. ಆಮೇಲೆ ಈ ಉಳಿದದ್ದೆಲ್ಲವೂ ಕೂಡ ಅಪ್ಪಿಸ್ತದ ಮುಖ್ಯಮಂತ್ರಿ ಖಾಲಿ ಇದಕ್ಕಿಂತ ಜಾಸ್ತಿ ಮಾತಾಡೋಕೆ ಆಗಲ್ಲ. ನಾನು ಅದು ಚೆಕ್ ಮಾಡ್ತೀನಿ, ಯಾಕೆ ಬಂದಿಲ್ಲ ಅಂತ. ನಾನು ಹೈಕಮಾಂಡ್ AICC ಅಧ್ಯಕ್ಷ ಫಸ್ಟ್ ನಾನು ಕೇಳಿದ್ರೆ SC ಸಮಾವೇಶ ಮಾಡಲಿಕ್ಕೆ ಅದು ನೋಡಿ, ಅದು SC ಸಮಾವೇಶ ಮಾಡೋದು, ಯಾವ ಸಮಾವೇಶ ಮಾಡೋದು ಅವರವು ಕೂಡ ತಪ್ಪಲ್ಲ. ರಾಜಕೀಯ ಗೊಂದಲ ಸೃಷ್ಟಿ ಆಗಬಾರ್ದು. ಆ ನಿಟ್ಟಿನಲ್ಲಿ ಕೂಡ ಹೈಕಮಾಂಡ್ ಇವತ್ತು ಏನಿಲ್ಲ ಪರವಾನಗಿ ಕೊಟ್ಟರೆ ಮಾಡಲಿಕ್ಕೆ ತೊಂದರೆ ಇಲ್ಲ. ಅದಕ್ಕೂ ಕೂಡ ಹೈಕಮಾಂಡ್ ಗಮನಕ್ಕೆ ತಂದು ಮಾಡಬೇಕು. ಅದು ಲಿಂಗಾಯತ್ ಸಮಾವೇಶ ಮಾಡಿದ್ರು ಕೂಡ ಹೈಕಮಾಂಡ್ ಗಮನಕ್ಕೆ ತಂದು ಮಾಡಬೇಕು. ತಪ್ಪು ಸಂದೇಶ ಹೋಗ್ಬಾರ್ದು ಅಷ್ಟೇ. ನೋಡಿ, ಒಂದು ಹೇಳ್ತೀನಲ್ಲ, ನಿನ್ನೆನೇ ಎಲ್ಲ ಮುಸ್ಲಿಂ ಮಾಡಿದ್ದಾರೆ ಮಾಧ್ಯಮದ್ದು. SP ಅವರು ಭಾಳ ಸಮರ್ಥರಿದ್ದಾರೆ, ಭಾಳ ತಕ್ಷಣ ಎಲ್ಲ ಆ್ಯಕ್ಷನ್ ತಗೋತಾರೆ. ನಿನ್ನೆನೂ ಕೂಡ ಅವೆಲ್ಲನೂ ಕೂಡ ಸಲ ಸೀವ್ ಮಾಡಿದ್ದು ಬಹುಶಃ ಪತ್ರಿಕಾಗೋಷ್ಠಿ ಮಾಡ್ತಾ ಇದ್ದಾರೆ. ನನಗೂ ಮಾಡ್ತಾ ಇದ್ದಾರೆ. SP ಅವರು ಭಾಳ ಸಮರ್ಥರಿದ್ದಾರೆ, ಕ್ರಿಯಾಶೀಲರಾಗಿದ್ದಾರೆ. ನಿರ್ದಾಕ್ಷಿಣ್ಯವಾಗಿ ನಾನು ಕೂಡ ಹೇಳಿದ್ದೀನಿ, ಅದಕ್ಕೆ ಕ್ರಮ ಕೈಗೊಳ್ಳಬೇಕು. ಮತ್ತು ಎಲ್ಲ ಕೇಸ್ನಲ್ಲೂ ಕೂಡ ಕ್ರಮ ಕೈಗೊಳ್ಳಬೇಕು. ಇದೆಲ್ಲ ಕೂಡ ನಡೆದಿದೆ. ಒಂದು ದಿವಸ ಭಾಳ ಕಡೆ ಅಷ್ಟೇ ಅಲ್ಲ, ಸುರಕ್ಷಿತವಾಗಿ ಜನ ಅಂಜಿಕೆ ಭಯ ಪಡುವಂಥದ್ದಲ್ಲ. ಇವತ್ತು ಸರ್ಕಾರ ಗಚ್ಚಿದೆ, ಗೃಹ ಸಚಿವರು ಗಚ್ಚಿದ್ದಾರೆ, ಮುಖ್ಯಮಂತ್ರಿಗಳು ಭಾಳ ಗಟ್ಟಿಯಾಗಿದ್ದಾರೆ. ಇದನ್ನೆಲ್ಲವನ್ನ ಕೂಡ ಎದುರಿಸಲಿಕ್ಕೆ ಮತ್ತು ಇಲ್ಲಿ ನಮ್ಮ ಅಧಿಕಾರಿಗಳು ಕೂಡ SP ಅವರು ಬಹಳ ಸಮರ್ಥರಿದ್ದಾರೆ. ಅವರು ಕೂಡ ಅದನ್ನು ಎದುರಿಸ್ತಾ ಇದ್ದಾರೆ. ಕಾಲಕ್ಕೂ ಯಾವ್ಯಾವ ಕೇಸ್ಗಳು ಬರ್ತಾವೆ ಅವೆಲ್ಲವನ್ನು ಕೂಡ ತಾಂತ್ರಿಕ ಅಂತ್ಯ ಬೆಳೆಯುವ ದೃಷ್ಟಿಯಿಂದ ಕೆಲಸ ಮಾಡ್ತಾ ಇದ್ದಾರೆ. ಆ ನಂಬಿಕೆಗಳಾದ ಅವರು ನಂಬಿಕೆಗಳ ಆಚರಣೆಗಳು ತಪ್ಪೇನಿದೆ. ಅವರವ್ರ ನಂಬಿಕೆಗಳ ಮೇಲೆ ನೋಡಿ, ಕೆಲವರು ನಂಬಿಕೆಗಳೇ ಬೇರೆ ಬೇರೆ. ನಿಮ್ಮ ನಂಬಿಕೆ ನನಗಿಲ್ಲ, ನನ್ನ ನಂಬಿಕೆ ನಿಮಗೆ ಇಲ್ಲ. ನನ್ನ ನಂಬಿಕೆ ಪ್ರಕಾರ ನಾನು ನೋಡ್ಕೋತೀನಿ. DK ಶಿವಕುಮಾರ್ ನಂಬಿಕೆ ಪ್ರಕಾರ ಅವ್ರು ನೋಡ್ಕೋತಾರೆ. ಸತೀಶ್ ಜಾರಕಿಹೊಳಿ ನಂಬಿಕೆ ಪ್ರಕಾರ ಅವ್ರು ನೋಡ್ಕೋತಾರೆ. ಹಕ್ಕಿಲ್ವಾ ಇವತ್ತು ಸರ್? ಪ್ರತಿಯೊಬ್ಬರಿಗೂ ಹಕ್ಕಿದೆ. ಸಂವಿಧಾನ ಏನು ಹೇಳಿದೆ, ಪ್ರಜಾಪ್ರಭುತ್ವ ಏನು ಹೇಳ್ತಾರೆ, ಪ್ರತಿಯೊಬ್ಬರಿಗೂ ಕೂಡ ತನ್ನ ಇದನ್ನು ಆಚರಣೆ ಮಾಡೋದಕ್ಕೆ ಹಕ್ಕಿದೆ. ಧಾರ್ಮಿಕ ಹಕ್ಕಿದೆ. ಸರ್ಕಾರ ಕ್ರಮ ಕೈಗೊಳ್ತದೆ. ನೀವು ನೋಡ್ತಿದ್ದೀರಾ, ಇದು News 88 ಕನ್ನಡ, ಸುದ್ದಿಯ ಜೊತೆ ಸದಾ ನಿಮ್ಮೊಂದಿಗೆ.